ಸ್ನೇಹಿತರೆ ನಮಸ್ಕಾರ. ಈಗ ಲೈವ್ ಬರೋ ಉದ್ದೇಶ ಇವತ್ತು ಪಂಜಾಬ್ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ರಿಸಲ್ಟ್ ಬಂತು. ಇದರದ್ದು ಎಲೆಕ್ಷನ್ ಮೊನ್ನೆ 26ನೇ ತಾರೀಕು ಮೇ ಅವತ್ತು ಪಂಜಾಬ್ನಲ್ಲಿ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಡೀತು. ಇದು ಕಳೆದ 2021ರಲ್ಲಿ ನಡೀತು. ಎಕ್ಸಾಕ್ಟ್ಲಿ 5 years ಆದಮೇಲೆ ಪಂಜಾಬ್ನಲ್ಲಿ ಎಲೆಕ್ಷನ್ ನಡೀತು. ಇವತ್ತು ಅದರ ರಿಸಲ್ಟ್ ಬಂತು. ಇಟ್ಸ್ ಎ ಮ್ಯಾಸಿವ್ ವಿನ್ ಫಾರ್ ಆಮ್ ಆದ್ಮಿ ಪಾರ್ಟಿ. ಇಟ್ಸ್ ಎ ಡಿಸಿಸಿವ್ ವಿಕ್ಟರಿ ಫಾರ್ ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ಬೋದು. ಅಭೂತಪೂರ್ವ ಗೆಲುವು. 90% ಸೀಟ್ಸ್ ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ. ಸುಮಾರು 90% ಸೀಟ್ಸ್. ಈ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಸುಮಾರು 102 ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇತ್ತು. ಅದರಲ್ಲಿ ಸುಮಾರು 1977 ವಾರ್ಡ್ಸ್. ಈ 102 ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಲ್ಲಿ ಸುಮಾರು 1977 ವಾರ್ಡ್ಸ್ಗಳಿದ್ದು. ಅದರಲ್ಲಿ 8 ಮುನ್ಸಿಪಲ್ ಕಾರ್ಪೊರೇಷನ್ಸ್, 75 ಮುನ್ಸಿಪಲ್ ಕೌನ್ಸಿಲ್ಸ್, ಆಮೇಲೆ 19 ನಗರ ಪಂಚಾಯತ್ಸ್. ಹೀಗೆ 102 ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಸುಮಾರು 1977 ವಾರ್ಡ್ಸ್ಗಳಿದ್ದು. ಅದರಲ್ಲಿ ಆಮ್ ಆದ್ಮಿ ಪಾರ್ಟಿ ಅಭೂತಪೂರ್ವ ಒಂದು ಗೆಲುವನ್ನು ಸಾಧಿಸಿದೆ. ಆಮ್ ಆದ್ಮಿ ಪಾರ್ಟಿ ಸುಮಾರು 935 ಪ್ಲಸ್ ಸೀಟ್ಸ್ ಅನ್ನು ಗೆದ್ದಿದೆ. 935 ಪ್ಲಸ್ ಸೀಟ್ಸ್ ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ. ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿತ್ತು ಅಂತಂದ್ರೆ 63.94% ಆಗಿತ್ತು. 63.94%. ಸೊ ಇದರಲ್ಲಿ ಆಮ್ ಆದ್ಮಿ ಪಾರ್ಟಿ ಸುಮಾರು 935 ಪ್ಲಸ್ ಸೀಟ್ಸ್ ಗೆದ್ದಿದೆ. ಕಾಂಗ್ರೆಸ್ ಅರೌಂಡ್ 376 ಅಂಡ್ ಇಂಡಿಪೆಂಡೆಂಟ್ ಅರೌಂಡ್ 245 ಅಂಡ್ ಶಿರೋಮಣಿ ಅಕಾಲಿ ದಳ್ ಇದು ಸುಮಾರು 175 ಸೀಟ್ಸ್ ಗೆದ್ದಿದೆ. ಬಿಜೆಪಿ ಅಂದ್ರೆ ಇಡಿ ಪಾರ್ಟಿ, ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಾರ್ಟಿ. ಯಾಕಂದ್ರೆ ಇಡಿ ಇವಾಗ ಜಾಸ್ತಿ ಒಂದು ಸ್ವಲ್ಪ ಪಂಜಾಬ್ನಲ್ಲಿ ಓಡಾಡ್ತಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಮಂತ್ರಿಗಳ ಮೇಲೆ, MLAಗಳ ಮೇಲೆ ಇಡಿ ರೇಡ್ ಮಾಡ್ತಾ ಇದೆ. ಇತ್ತೀಚೆಗೆ ತಾವು ನೋಡಿರ್ಬೋದು, ನಮ್ಮ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ಮಂತ್ರಿಯಾದ ಸಂಜೀವ್ ಅರೋರಾ ಅವ್ರ ಮೇಲೆ ಇಡಿ ರೇಡ್ ಆಗಿತ್ತು. ಹೀಗೆ ಪಂಜಾಬ್ನಲ್ಲಿ ಇವಾಗ ಇಡಿಯನ್ನ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಬಿಜೆಪಿ. ಇಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲಿಸಿದೆ. ದ ಪಂಜಾಬ್ ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ದ ಬಿಜೆಪಿಸ್ caste and family politics and the politics of hatred. Completely the Punjab peoples have rejected BJP. ಅವ್ರದ್ದು ದ್ವೇಷ ರಾಜಕಾರಣ, ಜಾತಿ ರಾಜಕಾರಣ, ಕುಟುಂಬ ರಾಜಕಾರಣ ಪಂಜಾಬ್ ಜನತೆ ತಿರಸ್ಕರಿಸಿದೆ. ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ಒಂದು ಡಿಸಿಸಿವ್ ವಿಕ್ಟರಿ ಪಂಜಾಬ್ನಲ್ಲಿ ಕಾಣಿದೆ. ಇದು ಒಂದು ಸಂತೋಷ ಸುದ್ದಿ ಪಂಜಾಬ್ದ ಜನರಿಗೆ. ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಘಟಕ ಇಲ್ಲಿಂದ ಪಂಜಾಬ್ ಜನತೆಗೆ ಹಾಗೂ ಪಂಜಾಬ್ ಕಾರ್ಯಕರ್ತರಿಗೆ ಮತ್ತೆ ಪಂಜಾಬ್ ಆಮ್ ಆದ್ಮಿ ಪಕ್ಷಕ್ಕೆ ಧನ್ಯವಾದಗಳನ್ನು ಹೇಳುತ್ತೆ, ಅಭಿನಂದನೆಗಳು ಸಲ್ಲಿಸುತ್ತೆ. ಯಾಕಂದ್ರೆ 2021ರಲ್ಲಿ ಆದಂತ ಎಲೆಕ್ಷನ್ ಅವಾಗ ನಾವು ಕೇವಲ ಒಂದು 40-50 ಸೀಟ್ ಗೆದ್ದಿದ್ವಿ. ಇಟ್ ವಾಸ್ ಅ ಸ್ಮಾಲ್ ಪಾರ್ಟಿ ಅಟ್ ದ ಟೈಮ್, ಬಟ್ ನೌ ವಿ ಹ್ಯಾವ್ ಗವರ್ಮೆಂಟ್ ಇನ್ ಪಂಜಾಬ್. So it's a decisive victory for the Aam Aadmi Party in Punjab. People has blessed Aam Aadmi Party in Punjab. ಹೀಗಾಗಿ ಸುಮಾರು 8 ಮುನ್ಸಿಪಲ್ ಕಾರ್ಪೊರೇಷನ್ಸ್ ನಲ್ಲಿ 6 ಮುನ್ಸಿಪಲ್ ಕಾರ್ಪೊರೇಷನ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ಮೇಯರ್ ಆಗ್ತಿದ್ದಾರೆ. ಅವು ಯಾವ್ಯಾವ ಅಂತಂದ್ರೆ 8 ಮುನ್ಸಿಪಲ್ ಕಾರ್ಪೊರೇಷನ್ಸ್ ಮೊಹಾಲಿ ಆಗಿರ್ಬೋದು, ಬಟಿಂಡಾ, ಬರ್ನಾಲಾ, ಮೊಗಾ, ಬಟಾಲಾ, ಅಬೋರ್, ಈ 6ಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮೇಯರ್ ಆಗ್ತಾ ಇದ್ದಾರೆ. 2ರಲ್ಲಿ ಕಪೂರ್ತಲಾ ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಇಲ್ಲಿ ಕಾಂಗ್ರೆಸ್ ಮೇಯರ್ ಆಗ್ತಾ ಇದೆ. ಬಟ್ 8ರಲ್ಲಿ 6 ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ. ಸೊ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಮೇಯರ್ ಅನ್ನ ಮಾಡ್ತಾ ಇದೆ. ಇಲ್ಲಿ ಸುಮಾರು 7,500 ಕ್ಯಾಂಡಿಡೇಟ್ಸ್ ನೋಡಿ. 1,977 ಸೀಟ್ಸ್ ಅಲ್ಲಿ ಸುಮಾರು 7,500 ಕ್ಯಾಂಡಿಡೇಟ್ಸ್ ಅನ್ನ ಎಲ್ಲಾ ಪಕ್ಷಗಳದ್ದು ಇಂಡಿಪೆಂಡೆಂಟ್ ಹಿಡ್ಕೊಂಡು. ಬಟ್ ಬಿಜೆಪಿ ಇಸ್ ಅಟ್ ದ 5th ಸ್ಪಾಟ್. ಬಿಜೆಪಿ ಇಲ್ಲಿ 5ನೇ ಸ್ಥಾನ ಗಳಿಸಿದೆ. ಆಮ್ ಆದ್ಮಿ ಪಾರ್ಟಿ 1ನೇ ಸ್ಥಾನ, ಕಾಂಗ್ರೆಸ್ 2ನೇ ಸ್ಥಾನ, 3ನೇ ಸ್ಥಾನ ಶಿರೋಮಣಿ ಅಕಾಲಿ ದಳ್, 4ನೇ ಸ್ಥಾನ ಇಂಡಿಪೆಂಡೆಂಟ್ ಆದ್ಮೇಲೆ ಬಿಜೆಪಿ. ಸೊ ಇಟ್ಸ್ ಅ
ಇನ್ಸಲ್ಟ್ ಡಿಫಿಟ್ ಅಂತ ಹೇಳ್ಬೋದು ಬಿಜೆಪಿಗೆ. ಸೊ ಇಲ್ಲಿ ಬಿಜೆಪಿ 5ನೇ ಸ್ಥಾನ ಇದೆ, ಸುಮಾರು 63.94% ವೋಟಿಂಗ್ ಪರ್ಸೆಂಟೇಜು. ಸೊ ಅದರಲ್ಲಿ ಆಮ್ ಆದ್ಮಿ ಪಾರ್ಟಿ 935+ ಸೀಟ್ಸ್ ಗೆದ್ದಿದೆ. ಸೊ ಇಲ್ಲಿ ಒಂದೇ ಮಾತನ್ನು ಹೇಳೋದು, ದ ಪೀಪಲ್ ಆಫ್ ಪಂಜಾಬ್ ಹ್ಯಾವ್ ರಿಜೆಕ್ಟ್ ದ ಬಿಜೆಪಿಸ್ ಹೇಟ್ರೆಡ್ ಪಾಲಿಟಿಕ್ಸ್. ಬಿಜೆಪಿಯ ದ್ವೇಷ ರಾಜಕಾರಣ, ಜಾತಿ ರಾಜಕಾರಣ ಪಂಜಾಬ್ನಲ್ಲಿ ಜನರು ಕಂಪ್ಲೀಟ್ಲಿ ನಿರಾಕರಿಸಿದ್ದಾರೆ. ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕು ಬಿಜೆಪಿ ಎಷ್ಟು ಒಂದು ವಿಷ ಬೀಜ ಅಂತ ಹೇಳ್ಬೋದು. ಇಂಥ ವಿಷ ಬೀಜ ಬಿಜೆಪಿಯನ್ನು ಪಂಜಾಬ್ ಜನ ನಿರಾಕರಿಸಿದ್ದಾರೆ. ಈ ಒಂದು ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನು ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಹೇಳ್ತೀವಿ, ಈ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ ಇಟ್ ಇಸ್ ಸೆಮಿ ಫೈನಲ್ ಫಾರ್ ದ ಅಪ್ಕಮಿಂಗ್ 2027 ಎಲೆಕ್ಷನ್ಸ್, ಅಸೆಂಬ್ಲಿ ಎಲೆಕ್ಷನ್ಸ್ ಇನ್ ಪಂಜಾಬ್. ಪಂಜಾಬ್ನಲ್ಲಿ ಫೆಬ್ರವರಿನಲ್ಲಿ ವಿಧಾನಸಭೆ ಚುನಾವಣೆ ಬರ್ತಾ ಇದೆ. ಆ ಒಂದು ಚುನಾವಣೆಗೆ ಈ ಒಂದು ರಿಸಲ್ಟ್ ಏನಿದೆ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್, ದಿಸ್ ಇಸ್ ದ ಸೆಮಿ ಫೈನಲ್ ಫಾರ್ ದ 2027 ಅಸೆಂಬ್ಲಿ ಎಲೆಕ್ಷನ್ಸ್ ಇನ್ ಪಂಜಾಬ್. ನೋಡಿ, ಇದು ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್. ಏನು ನೋಡಿ ಆಮ್ ಆದ್ಮಿ ಪಾರ್ಟಿ ಜನರು ಓಟ್ ಹಾಕಿದ್ರು ಅಂತಂದ್ರೆ ಎಸ್ಪೆಷಲಿ ದ ಇನ್ಫ್ರಾಸ್ಟ್ರಕ್ಚರ್, ದ ಕ್ಲೀನ್ಲಿನೆಸ್, ದ ರೋಡ್ಸ್, the water system, and especially anti-corruption. Completely zero tolerance against corruption in Punjab government. Completely zero tolerance against corruption in Punjab government departments, government offices. Zero tolerance. ನೀವು ಎಲ್ಲಿ ಯಾವ್ದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ಇಟ್ಸ್ ಜೀರೋ ಟಾಲರೆನ್ಸ್. ನೋಬಡಿ ಕ್ಯಾನ್ ಆಸ್ಕ್ ಕರಪ್ಷನ್. ಯಾರೊಬ್ರು ಲಂಚ ಕೇಳುವಂತ ಧೈರ್ಯ ಮಾಡೋದಿಲ್ಲ, ಅಷ್ಟು ಕರಪ್ಷನ್ ಫ್ರೀ ಪಂಜಾಬ್ ಗೌರ್ಮೆಂಟ್ ವಿ ಹ್ಯಾವ್ ಇನ್ ಪಂಜಾಬ್. ಸೊ ಆಂಟಿ ಕರಪ್ಷನ್ ಆಗಿರ್ಬೋದು, ಕ್ಲೀನ್ಲಿನೆಸ್ ಆಗಿರ್ಬೋದು, ವಾಟರ್ ಸಿಸ್ಟಮ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಪೈಪ್ಲೈನ್ಸ್ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್ಸ್ ಆಗಿರ್ಬೋದು. ಸೊ ಇವೆಲ್ಲ ನೋಡಿ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಪಂಜಾಬ್ ಜನರು ಒಂದು ಮಹತ್ವದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇವತ್ತು. ಸೊ ಬಿಜೆಪಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್, ಅವ್ರದ್ದು ಆಟ ಪಂಜಾಬ್ದಲ್ಲಿ ನಡೆಯುವುದಿಲ್ಲ ಅಂತ. So clearly the Punjabis shown the way to the BJP and they are rewarded Aam Aadmi Party with 935+ seats. And see, there are many implications for 2027 elections for the Aam Aadmi Party and other party, because it is a decisive urban win for the Aam Aadmi Party. ನಾನು ಹೇಳಿದೆ, it's a decisive urban win which gives Aam Aadmi Party a good momentum ಫಾರ್ ದ 2027 ಎಲೆಕ್ಷನ್ಸ್. ಈ ಒಂದು ಅರ್ಬನ್ ಬಾಡಿ ಎಲೆಕ್ಷನ್ ನಾವು ಗೆದ್ದಿದ್ದೀವಿ ಅಂತಂದ್ರೆ ನಾಳೆ ಬರುವಂತ 2027 ಫೆಬ್ರವರಿ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ಸಿಕ್ಕಿದೆ. ಯಾಕೆ, ಬಿಕಾಸ್ ಸಿ ಆಮ್ ಆದ್ಮಿ ಪಾರ್ಟಿ ಇಸ್ ಸ್ಟ್ರಾಂಗ್ ಇನ್ ಮೋಸ್ಟ್ ಆಫ್ ದ ರೂರಲ್ ಏರಿಯಾಸ್, ಅಂಡ್ ವಿತ್ ದಿಸ್ ರಿಸಲ್ಟ್ ವಿ ಹ್ಯಾವ್ ಗಾಟ್ ಅ ಗುಡ್ ಮೊಮೆಂಟಮ್ ಇನ್ ಅರ್ಬನ್ ಏರಿಯಾಸ್ ಆಲ್ಸೋ ವಿತ್ ಆರ್ಗನೈಸೇಷನ್ ಸ್ಟ್ರೆಂತ್ ಆಯ್ತು ನಮಗೆ ಇಲ್ಲಿ. ಯಾಕಂದ್ರೆ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಾವು ಇಷ್ಟು ಗೆದ್ದಿದ್ದೀವಿ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿ ಹ್ಯಾವಿಂಗ್ ಎ ಸ್ಟ್ರಾಂಗ್ ಹೋಲ್ಡ್ ಇನ್ ಅರ್ಬನ್ ಏರಿಯಾಸ್ ಆಲ್ಸೋ. ಅಂಡ್ ಇಟ್ ಈಸ್ ರೂರಲ್ ಅಂಡ್ ಸೆಮಿ ಅರ್ಬನ್ dynamics is also good for the Aam Aadmi Party during these elections. Because in assembly elections ನಲ್ಲಿ ಕೆಲವೊಂದು ರೂರಲ್ ಮತ್ತೆ ಒಂದು ಸ್ವಲ್ಪ ಸೆಮಿ ಅರ್ಬನ್ ಸ್ವಲ್ಪ ಡೈನಾಮಿಕ್ಸ್ ಚೇಂಜ್ ಆಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ಇನ್ ದಿಸ್ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಮ್ ಆದ್ಮಿ ಪಾರ್ಟಿ ಹ್ಯಾಸ್ ಗೇನ್ಡ್ ಅನ್ ಆರ್ಗನೈಸೇಷನಲ್ ಸ್ಟ್ರೆಂತ್ ಅಂಡ್ ಇಟ್ ಇಸ್ ಎ ಮ್ಯಾಟರ್ ಆಫ್ ಇನ್ಎವಿಟಬಿಲಿಟಿ. ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ಹ್ಯಾಸ್ ವಾನ್ ಎ ಡಿಸಿಸಿವ್ ವಿಕ್ಟರಿ ಇನ್ ದಿಸ್ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ವಿತ್ ಎ ಮ್ಯಾಸಿವ್ ಆಫ್ 935+ ಸೀಟ್ಸ್. ನೋಡಿ, ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನ ಸರ್ಕಾರ ಬಂದ ಮೇಲೆ ಸಮಯಕ್ಕೆ ತಕ್ಕಂತೆ ಚುನಾವಣೆಗಳೇ ನಡೀತಿದ್ದಾವೆ. ವಿನ್ ಆರ್ ಲಾಸ್, ಆಮ್ ಆದ್ಮಿ ಪಾರ್ಟಿ ಇಸ್ ನಾಟ್ ಥಿಂಕಿಂಗ್ ವಿನ್ ಆರ್ ಲಾಸ್, ಗೆಲ್ತೀವೋ ಸೋಲ್ತೀವಿ ವಿಚಾರ ಮಾಡ್ತಾ ಇಲ್ಲ. ಬಟ್ ಯಾವ ಸಮಯದಲ್ಲಿ ಚುನಾವಣೆ ನಡೆಸಬೇಕಂತ ಹೇಳಿ ಇದೆ, ಆ ಒಂದು ಸಮಯದಲ್ಲಿ ಚುನಾವಣೆ ನಡೀತಾ ಇದೆ. ಇತ್ತೀಚೆಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಆದವು, ZP ಎಲೆಕ್ಷನ್ಸ್ ಆದವು, ನಗರ ಪಾಲಿಕಾಸ್ ಅದು. ಹೀಗಾಗಿ ಸುಮಾರು ಎಲೆಕ್ಷನ್ಸ್ ಆದವು. ಅಂಡ್ ದಿಸ್ ಇಸ್ ದ ಲಾಸ್ಟ್ ಎಲೆಕ್ಷನ್ಸ್ ಇನ್ ದಿಸ್ ಇಯರ್. ಪಂಜಾಬ್ದಲ್ಲಿ ಇದು ಲಾಸ್ಟ್ ಎಲೆಕ್ಷನ್ಸು ಬಿಫೋರ್ ದ ಅಸೆಂಬ್ಲಿ. ಈ ಒಂದು ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸು ಸರಿಯಾಗಿ ಸಮಯ ತಕ್ಕಂತೆ ಎಲೆಕ್ಷನ್ಸ್ ನಡೆಸಿದ್ರೆ ಯಾವುದೋ ತೊಂದರೆ ಇಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲಿ ಸುಮಾರು 10 ವರ್ಷದಿಂದ ZP TP ಎಲೆಕ್ಷನ್ಸ್ ನಡೀತಾ ಇಲ್ಲ. 2021 ಆಗಬೇಕಾಗಿತ್ತು.
ZPTP ಎಲೆಕ್ಷನ್ಸ್ ನಮ್ಮ ಕರ್ನಾಟಕದಲ್ಲಿ ಈಗ 2026 ಬಂದಿದೆ. 2016ರಲ್ಲೇ ಆಗಿತ್ತು, 2021 ಆಗ್ಬೇಕಾಗಿತ್ತು. ಈಗ 2026 ಬಂದರೂ ಕೂಡ ZPTP ಎಲೆಕ್ಷನ್ಸ್ ನಮ್ಮ ಕರ್ನಾಟಕ ಸರ್ಕಾರ, ಯಾವುದೇ ಸರ್ಕಾರ ಬಂದ್ರು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JD ಸರ್ಕಾರ ಬಂದಾಗಿರ್ಬೋದು, ಇನ್ನೂವರೆಗೂ ಎಲೆಕ್ಷನ್ಸ್ ನಡೆಸಿಲ್ಲ. ಇಷ್ಟು ಮಾತ್ರ ತಿಳ್ಕೊಂಬಿಡಿ, ಹೌದಾ? ಬಟ್ ಪಂಜಾಬ್ದಲ್ಲಿ ಹಾಗಿಲ್ಲ. ಸಮಯಕ್ಕೆ ಸರಿಯಾಗಿ ಚುನಾವಣೆಗಳು ನಡೀತಾ ಇದ್ದಾವೆ. ಸರಿಯಾಗಿ ಅಲ್ಲಿ ಯಾವ ಎಲೆಕ್ಷನ್ಸ್ ನಡೆಸಬೇಕು, ಯಾವ ಸಮಯದಲ್ಲಿ ಯಾವ ಎಲೆಕ್ಷನ್ಸ್ ಬಂದಿದೆ, ಯಾವ್ದು ಟರ್ಮ್ ಮುಗಿದಿದೆ, ಅವಧಿ ಯಾವ್ದು ಮುಗಿದಿದೆ, ಅದರದ್ದು ಕರೆಕ್ಟಾಗಿ ಎಲೆಕ್ಷನ್ಸ್ ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಆಗ್ತಾ ಇಲ್ಲ, ZP ಎಲೆಕ್ಷನ್ಸ್ ಆಗ್ತಾ ಇಲ್ಲ, ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್ ಆಗ್ತಾ ಇಲ್ಲ. ಎಲ್ಲ ಪೆಂಡಿಂಗ್ ಇದೆ. ಎಲೆಕ್ಷನ್ ಕಮಿಷನ್ ನಡೆಸಬೇಕಂತದೆ. ರಾಜ್ಯ ಸರ್ಕಾರ ಯಾವುದೇ ಒಂದು ನೆಪ ಒಡ್ಡಿ ಎಲೆಕ್ಷನ್ಸ್ ಮುಂದೆ ಓಡಿಸ್ತಾನೇ ಇದ್ದಾರೆ. ಸೊ ಇವಾಗೇನು ಡಿಸೆಂಬರ್ನಲ್ಲಿ ಅಥವಾ ಡಿಸೆಂಬರ್ ನಲ್ಲಿ ಒಂದು ZPTP ಎಲೆಕ್ಷನ್ಸ್ ಮಾಡ್ತೀವಿ ಅಂತ ಅರಣ್ಯ ಮಿನಿಸ್ಟರ್ ಆದಂತ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ. ಸೊ ಪ್ರೊಬೆಬ್ಲಿ ZPTP ಎಲೆಕ್ಷನ್ಸ್ ಇನ್ ಕರ್ನಾಟಕ ಮೇ ಬಿ ವಿಲ್ ಬಿ ಹೆಲ್ಡ್ ಇನ್ ಡಿಸೆಂಬರ್ 2026. ಸೊ ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ದಲ್ಲಿ ಯಾವುದೇ ಎಲೆಕ್ಷನ್ ಡಿಲೇ ಮಾಡಲಿಲ್ಲ. ಎಲ್ಲ ಎಲೆಕ್ಷನ್ಸ್ ಸರಿಯಾಗಿ ಟೈಮಿಗೆ ಎಲೆಕ್ಷನ್ಸ್ ನಡೆದಿದೆ. ಸೋಲ್ತೀವಿ ಗೆಲ್ತೀವಿ ನೋಡ್ಲಿಲ್ಲ. ನಮ್ಮ ಸರ್ಕಾರದ ಎಲೆಕ್ಷನ್ ಸರಿಯಾಗಿ ಟೈಮ್ ನಡಿಬೇಕು ಅಂತೇಳಿ ಸರ್ಕಾರ ಎಲೆಕ್ಷನ್ಸ್ ಮಾಡಿದೆ. ಅಂಡ್ ದ ರಿಸಲ್ಟ್ ಈಸ್ ಇನ್ ಫ್ರಂಟ್ ಆಫ್ ಯು. ನಿಮ್ ಮುಂದೆ ಇವತ್ತಿನ ರಿಸಲ್ಟ್ ಇದೆ. ಸೊ ಈ ಒಂದು ಚುನಾವಣೆ ಸಮೀಕ್ಷೆ ಏನಿದೆಯಲ್ಲ, ದಿಸ್ ಇಸ್ ದ ಸೆಮಿಫೈನಲ್ ಫಾರ್ ದ 2027 ಎಲೆಕ್ಷನ್ಸ್. ಈ ಒಂದು 102 ಅರ್ಬನ್ ಲೋಕಲ್ ಎಲೆಕ್ಷನ್ಸ್ ನಲ್ಲಿ ಸುಮಾರು 935+ ಸೀಟ್ಸ್ ಗೆದ್ದಿದೆ ಆಮ್ ಆದ್ಮಿ ಪಾರ್ಟಿ. And it's a victory for the Aam Aadmi Party and the development work done by the Punjab CM Bhagwant Mann under the guidance of the national convener of Aam Aadmi Party Arvind Kejriwal ಒಂದು ಮಾರ್ಗದರ್ಶನದಲ್ಲಿ ಪಂಜಾಬಿನ ಮುಖ್ಯಮಂತ್ರಿ ಭಗವತ್ ಮಾನ್ ಅವರು ಒಂದು ಒಳ್ಳೆ ಡೆವಲಪ್ಮೆಂಟಲ್ ವರ್ಕ್ ಮಾಡಿ ತೋರಿಸಿದ್ದಕ್ಕೆ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಲ್ಲಿ ನಾವು ಸುಮಾರು 8 ಮುನ್ಸಿಪಲ್ ಕಾರ್ಪೊರೇಷನ್ ನಲ್ಲಿ 6 ಕಾರ್ಪೊರೇಷನ್ ಎಲೆಕ್ಷನ್ಸ್ ಮೇಯರ್ ಅನ್ನು ಫಾರ್ಮ್ ಮಾಡ್ತಾ ಇದ್ವಿ. ದಿಸ್ ಇಸ್ ಅ ಗುಡ್ ನ್ಯೂಸ್ ಫಾರ್ ದ ಆಮ್ ಆದ್ಮಿ ಪಾರ್ಟಿ ಅಂಡ್ ದ ಆಮ್ ಆದ್ಮಿ ಪಾರ್ಟಿ ವಾಲಂಟಿಯರ್ಸ್ ಅಕ್ರಾಸ್ ಇಂಡಿಯಾ. ಓಕೆ, ಅದರಲ್ಲಿ ಸುಮಾರು ಸೀಟ್ಸ್ ಔಟ್ ಆಫ್ ಔಟ್ ಗೆದ್ದಿದ್ದೀವಿ. ಈ ಫಾರ್ ಎಕ್ಸಾಂಪಲ್ ಖನ್ನಾ ಮುನ್ಸಿಪಲ್ ಕೌನ್ಸಿಲ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ಹ್ಯಾಸ್ ಗೇನ್ಡ್ 25 ಸೀಟ್ಸ್. ಸುಮಾರು 25 ಸೀಟ್ಸ್ ಖನ್ನಾ ಮುನ್ಸಿಪಲ್ ಕಾರ್ಪೊರೇಷನ್. ಖನ್ನಾ ಅಂದ್ರೆ ಇಲ್ಲಿ ಪಂಜಾಬ್ನಲ್ಲಿ ಏಷಿಯಾಸ್ ಬಿಗ್ಗೆಸ್ಟ್ ಗ್ರೇನ್ ಮಾರ್ಕೆಟ್, ಏಷ್ಯಾದಲ್ಲಿರುವಂತ ಒಂದು ದೊಡ್ಡದಾದಂತ ಗ್ರೇನ್ ಮಾರ್ಕೆಟ್ ಖನ್ನಾ ಮುನ್ಸಿಪಲ್ ಕೌನ್ಸಿಲ್. ಖನ್ನಾ ಅನ್ನೋ ಪ್ರದೇಶ ಇದು ಏಷ್ಯಾದಲ್ಲಿ ಅತಿ ದೊಡ್ಡದಾದಂತ ಗ್ರೇನ್ ಮಾರ್ಕೆಟ್ ಅಂತ ಕರೀತಾರೆ. ಸೊ ಅಂತ ಒಂದು ಏಷ್ಯಾಸ್ ಬಿಗ್ಗೆಸ್ಟ್ ಗ್ರೇನ್ ಮಾರ್ಕೆಟ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ಹ್ಯಾಸ್ ಗೇನ್ 25 ಸೀಟ್ಸ್. ಓಕೆ, ಅಂಡ್ ವಿ ಆರ್ ಫಾರ್ಮಿಂಗ್ ದ ಮೇಯರ್ ದೇರ್. ಅಂಡ್ ಆಲ್ಸೋ ಇನ್ ಆನಂದ್ಪುರ್ ಸಾಹಿಬ್. ಆನಂದ್ಪುರ್ ಸಾಹಿಬ್ ನಲ್ಲಿ 11 ಸೀಟ್ಗಳಲ್ಲಿ 11 ಸೀಟ್ಸ್ ಈ ಒಂದು ಆನಂದ್ಪುರ್ ಸಾಹಿಬ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ. ಸೊ ಈ ತರ ನಾನು ಹೇಳ್ದಲ್ಲ, ಮೊಹಾಲಿ, ಬಟಿಂಡಾ, ಬರ್ನಾಲಾ, ಮೋಗಾ, ಬಟಾಲಾ, ಅಭೋರ್. ಸೊ ಈ ಎಲ್ಲ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಸುಮಾರು 8ರಲ್ಲಿ 6 ಸೀಟ್ ಗೆದ್ದಿದೆ, 2 ಸೀಟ್ ಕಾಂಗ್ರೆಸ್ ಗೆದ್ದಿದೆ. ಸೊ ದಿಸ್ ಈಸ್ ಅ ಗುಡ್ ಒಂದು ಡೆವಲಪ್ಮೆಂಟ್ ರಿಸಲ್ಟ್ Aam Aadmi Party has gained in this urban local body elections, and this is ultimately this is a semi-final for the 2027 assembly elections in Punjab. So ಇದೇ ರೀತಿಯಲ್ಲಿ if the trend goes in February 2027, Aam Aadmi Party again will form the government with a massive seats. ಮತ್ತೆ ನಾವು ಅಸೆಂಬ್ಲಿ ಎಲೆಕ್ಷನ್ಸ್ ನಲ್ಲಿ ಒಂದು ಒಳ್ಳೆ ಪ್ರದರ್ಶನವನ್ನು ಮಾಡ್ತೀವಿ. ಇದೇ ಒಂದು ಕಂಟಿನ್ಯೂ ವರ್ಕ್ ಮಾಡ್ತೀವಿ. ನೋಡಿ, ಆಮ್ ಆದ್ಮಿ ಪಾರ್ಟಿ ನೆವರ್ ಇಂಡಲ್ಸ್ ಇನ್ ಹೇಟ್ ಪಾಲಿಟಿಕ್ಸ್, ದ ಪಾಲಿಟಿಕ್ಸ್ ಆಫ್ ಹೇಟ್ರೇಡ್ ನೆವರ್ ಇಂಡಲ್ಸ್. ಆಮ್ ಆದ್ಮಿ ಪಾರ್ಟಿ ನೆವರ್ ಇಂಡಲ್ಸ್ಡ್ ಇನ್ ದಿಸ್ ಪಾಲಿಟಿಕ್ಸ್ ಆಫ್ ಹೇಟ್ರೇಡ್, ದ ಪಾಲಿಟಿಕ್ಸ್ ಆಫ್ ಕಾಸ್ಟ್ and the family politics. We completely reject all these way of politics. We are involved in a developmental politics.
Aam Aadmi Party came into existence with zero tolerance against corruption. Completely zero tolerance against corruption. We are not here to do the politics of hatred. ಒಂದು ದ್ವೇಷ ರಾಜಕಾರಣ ಮಾಡಕ್ಕೆ ನಾವು ಬಂದಿಲ್ಲ. We are in politics to change this corrupt political system of India. We are here to change this political mindset of the politicians in India. So we are here for a developmental agenda. We are indulged in improvement of schools, improvement of hospitals, improvement of infrastructure, and improvement of the basic facilities which the people needs. ಜನರಿಗೆ ಬೇಕಾದಂತ ಒಂದು ಬೇಸಿಕ್ ಫೆಸಿಲಿಟೀಸ್ ಅನ್ನ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ದಲ್ಲಿ ಕೊಡ್ತಾ ಇದೆ. 10 ವರ್ಷ ನಾವು ದೆಹಲಿಯಲ್ಲಿ ಕೊಟ್ವಿ, ಪಂಜಾಬ್ದಲ್ಲಿ 4 ವರ್ಷ ಆಯ್ತು. ಸೊ ಇನ್ನೊಂದು 6 ತಿಂಗಳಲ್ಲಿ ಪಂಜಾಬ್ ಎಲೆಕ್ಷನ್ಸ್ ಬರ್ತಾ ಇದೆ. ಒಂದು ಒಳ್ಳೆ ಗೌರ್ಮೆಂಟ್ ಆಮ್ ಆದ್ಮಿ ಪಾರ್ಟಿ ಒಂದು ಪಂಜಾಬ್ದಲ್ಲಿ ಕೊಟ್ಟಿದೆ. ಹೀಗಾಗಿ ರೈತರು ತುಂಬಾ ಖುಷಿಯಾಗಿದ್ದಾರೆ, ಜನಸಾಮಾನ್ಯರು ಖುಷಿಯಲ್ಲಿದ್ದಾರೆ, ಯುವಕರು ಬಹಳ ಖುಷಿಯಲ್ಲಿದ್ದಾರೆ, ಮಹಿಳೆಯರು ಖುಷಿಯಲ್ಲಿದ್ದಾರೆ. ಸೊ ಎವ್ರಿ ಪಾರ್ಟ್ ಆಫ್ ಪಂಜಾಬ್ ಈಸ್ ಹ್ಯಾಪಿ ವಿತ್ ದ ಆಮ್ ಆದ್ಮಿ ಪಾರ್ಟಿ ದ ಪಾಲಿಟಿಕ್ಸ್. ಆಮ್ ಆದ್ಮಿ ಪಾರ್ಟಿ ಮಾಡುವಂತ ರಾಜಕೀಯ ಪಂಜಾಬ್ ಜನರು ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ, ನಮ್ಮ ಭಾರತದಲ್ಲಿ ಬರುವಂತ ಎಲ್ಲಾ ರಾಜ್ಯಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂತ ಸರ್ಕಾರ ಬಂತಂತಂದ್ರೆ ಯಾವ ರೀತಿಯ ಒಂದು ಬದಲಾವಣೆ ಆಗೋದು. ಜಸ್ಟ್ ಇಮ್ಯಾಜಿನ್. ಐ ವಾಂಟ್ ಟು ಟೆಲ್ ದ ಪೀಪಲ್ ಆಫ್ ಕರ್ನಾಟಕ, ನಾನು ಕರ್ನಾಟಕದ ಜನರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಒಂದು ರೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಏನಾದ್ರೂ ಹೇಗೆ ಮೊನ್ನೆ ತಮಿಳುನಾಡುದಲ್ಲಿ ಹೇಗೆ ಟಿವಿಕೆ ಬಂತು, ಹಾಗೆ ಏನಾದ್ರೂ ಆಮ್ ಆದ್ಮಿ ಪಾರ್ಟಿ ನಮ್ಮ ಕರ್ನಾಟಕದಲ್ಲಿ ZP ಆಗಿರ್ಬೋದು, TPL ಆಗಿರ್ಬೋದು, ಅಥವಾ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಕಾರ್ಪೊರೇಷನ್ಸ್ ನಲ್ಲಿ ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಬಂತಂತಂದ್ರೆ ಜಸ್ಟ್ ಇಮ್ಯಾಜಿನ್ ದ ಡೆವಲಪ್ಮೆಂಟ್ ವರ್ಕ್ ಇನ್ ದೋಸ್ ಏರಿಯಾಸ್. ಆಮ್ ಆದ್ಮಿ ಪಾರ್ಟಿ ಸರ್ಕಾರ ತುಂಬಾ ಶ್ರೀಮಂತಿದೆ. ಬಿಕಾಸ್ ದೇರ್ ಇಸ್ ನೋ ಕರಪ್ಷನ್ ಇನ್ ಗೌರ್ಮೆಂಟ್. ಆಮ್ ಆದ್ಮಿ ಪಾರ್ಟಿ ಸರ್ಕಾರದಲ್ಲಿ ಯಾವುದೇ ಒಂದು ಕರಪ್ಷನ್ ಇಲ್ಲ. ಕಂಪ್ಲೀಟ್ಲಿ ಜೀರೋ ಟಾಲರೆನ್ಸ್ ಅಗೇನ್ಸ್ಟ್ ಕರಪ್ಷನ್ ಇರುವಾಗ ಯಾಕೆ ಒಳ್ಳೆ ಒಂದು ಆಡಳಿತ ಕೊಡಕ್ಕಾಗೋದಿಲ್ಲ? ಬೇರೆ ಸರ್ಕಾರ ಕೊಡ್ಲಿಲ್ಲ. ಬೇರೆ ಸರ್ಕಾರ ದೇ ಹ್ಯಾವ್ ಇಂಡಲ್ಜ್ ಇನ್ ಕರಪ್ಷನ್, ದೇ ಹ್ಯಾವ್ ಇಂಡಲ್ಜ್ ಇನ್ ದಿಸ್ ಕಾಸ್ಟ್ ಪಾಲಿಟಿಕ್ಸ್, ಫ್ಯಾಮಿಲಿ ಪಾಲಿಟಿಕ್ಸ್. ನಿಮ್ಗೆ ಗೊತ್ತಿರೋ ಪಂಜಾಬ್ನಲ್ಲಿ ಸಿಕ್ಕಾಪಟ್ಟೆ ಫ್ಯಾಮಿಲಿ ಪಾಲಿಟಿಕ್ಸ್. ಶಿರೋಮಣಿ ಅಕಾಲಿದಲ್, ಬಾದಲ್ ಫ್ಯಾಮಿಲಿ ಎಲ್ಲ ಪೂರ ಬಾದಲ್ ಫ್ಯಾಮಿಲಿನೇ ಅಲ್ಲಿ ರೂಲ್ ಮಾಡೋರು ಇಷ್ಟು ವರ್ಷ. ಸೊ ಹೀಗಾಗಿ ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ದ ಫ್ಯಾಮಿಲಿ ಪಾಲಿಟಿಕ್ಸ್, ಕಾಸ್ಟ್ ಪಾಲಿಟಿಕ್ಸ್, ಅಂಡ್ BJP's ದ ಪಾಲಿಟಿಕ್ಸ್ ಆಫ್ ಹೇಟ್ರೆಡ್. ಇದು ಜಾತಿ ರಾಜಕಾರಣ, ಫ್ಯಾಮಿಲಿ ರಾಜಕಾರಣ, ಮತ್ತೆ ಇದು ದ್ವೇಷ ರಾಜಕಾರಣ, ಏನು ಇವೆಲ್ಲ ಪಕ್ಷಗಳಿಂದ ತೊಗೊಂಡಿದ್ದಲ್ಲ, ಪಂಜಾಬ್ ಎಷ್ಟು ಶಾಂತಾಗಿ ಆರಾಮಾಗಿ ಒಂದು ಸರ್ಕಾರ ನಡೆಸ್ತಾ ಇದೆ ಅಲ್ಲಿ, ವಿತ್ ದ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್, ವಿತ್ ದ ಇನ್ವಾಲ್ವ್ಮೆಂಟ್ ಆಫ್ ಸ್ವರಾಜ್ ಅಂತಾನೆ ಹೇಳ್ಬೋದು. ಹೀಗಿರುವಾಗ ಆಮ್ ಆದ್ಮಿ ಪಾರ್ಟಿ ಒಂದು ಒಳ್ಳೆ ಸರ್ಕಾರ ಪಂಜಾಬ್ದಲ್ಲಿ, ದೆಹಲಿಯಲ್ಲಿ ಕೊಟ್ಟಿದೆ ಅಂತಂದ್ರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೊಡ್ಬೋದು. ಜನ ಮನಸ್ಸು ಮಾಡಬೇಕು, ಜನ ಮನಸ್ಸು ಮಾಡಿದ್ರೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇಲ್ಲೂ ಕೂಡ ಬರುತ್ತೆ. ಜಸ್ಟ್ ಆಮ್ ಆದ್ಮಿ ಪಕ್ಷ ಒಂದು ಅವಕಾಶ ಕೊಡಬೇಕು, ಒಂದು ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿದ್ರೆ ಮಾತ್ರ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ಮತ್ತು ದೆಹಲಿಯಲ್ಲಿ ಕೊಟ್ಟಂತ ಒಂದು ಆಡಳಿತ ನಮ್ಮ ಕರ್ನಾಟಕದಲ್ಲೂ ಕೂಡ ಕೊಡಬಹುದು. ಸೊ ಮುಂಬರುವಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವಂತ ಯಾವುದೇ ಚುನಾವಣೆ ಇರಲಿ, ಅದು ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗಿರ್ಬೋದು, ಕಾರ್ಪೊರೇಷನ್ ಎಲೆಕ್ಷನ್ಸ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್ ಆಗಿರ್ಬೋದು, ಪುರಸಭೆ ಚುನಾವಣೆ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಚುನಾವಣೆ ಆಗಿರ್ಬೋದು. ಸೊ ಈ ಎಲ್ಲಾ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ಸ್ ಹಾಕ್ತಾ ಇದ್ದೀವಿ. ನಾಟ್ ಓನ್ಲಿ ಇನ್ ವಿಜಯಪುರದಷ್ಟೇ ಅಲ್ಲದೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಮುಂದೆ ಬರುವಂತ ಎಲ್ಲ ಎಲೆಕ್ಷನ್ಸ್ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆಮ್ ಆದ್ಮಿ ಪಾರ್ಟಿ ಒಂದು ಅವಕಾಶ ಕೊಟ್ಟರೆ ಕೆಲಸ ಮಾಡಿ ತೋರಿಸ್ತೀವಿ. ಇಲ್ಲಾಂದ್ರೆ ಮತ್ತೆ ಅದೇ BJP, ಅದೇ ಕಾಂಗ್ರೆಸ್ ನಲ್ಲಿ ಬೀಳ್ತಾ ಇರ್ತೀವಿ. ಸೊ ಇಫ್ ಯು ವಾಂಟ್ ಚೇಂಜ್, ಗಿವ್ ಅಸ್ ಎ ಚಾನ್ಸ್. ಇಫ್ ಯು ವಾಂಟ್ ಡೆವಲಪ್ಮೆಂಟ್, ಗಿವ್ ಅಸ್ ಎ ಚಾನ್ಸ್. If you want good education, if you want good schools, if you want good hospitals, if you want good infrastructure, and if you want good governance, choose Aam Aadmi Party over this hatred
parties. Okay, thank you.